ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕ್ನಲ್ಲಿ ಇರಾನ್ ಅಮೆರಿಕ ಸಂಧಾನ ಸಭೆ ಆರಂಭವಾಗಿದೆ. ಅರಾಕ್ಚಿ ಹಾಗೂ ವ್ಯಾನ್ಸ್ ಮುಖಾಮುಖಿಯಾಗಿದ್ದಾರೆ. ಇರಾನ್ನಿಂದ ಮೊಹಮ್ಮದ್ ಬಕರ್ ಕಲಿಬಾಫ್ ಹಾಗೂ ಅರಾಕ್ಚಿ ಬಂದಿದ್ದಾರೆ. ಇನ್ನು ಅಮೆರಿಕದಿಂದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಜರಾಗಿದ್ದಾರೆ. ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಧಾನ ಸಭೆ ಇದು ಇಡೀ ವಿಶ್ವವೇ ಕಾದು ಕುಳಿತಿದೆ. ನಿನ್ನೆ ಆಕ್ಚುಲಿ ಇದು ನಡಿಬೇಕಿತ್ತು, ಬಟ್ ಒನ್ ಡೇ ಪೋಸ್ಟ್ಪೋನ್ ಆಯಿತು. ಅಂದರೆ ನಿಯೋಗಗಳು ಬರಲಿಲ್ಲ ಎನ್ನುವಂಥ ವಿಚಾರಕ್ಕಾಗಿ ಇವತ್ತಿಗೆ ಅದು ಪೋಸ್ಟ್ಪೋನ್ ಮಾಡಲಾಯಿತು. ಇವತ್ತು ನಡೀತಾ ಇದೆ ಈ ಒಂದು ಸಂಧಾನ ಸಭೆ. ಇನ್ನೊಂದು ಕಡೆ ಇದು ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಸಂಧಾನ ಸಭೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಹೈ ಸೆಕ್ಯೂರಿಟಿ ಇದೆ. ಅಮೆರಿಕ ಹಾಗೂ ಇರಾನ್ ಮಾತುಕತೆಗೆ ಹೈ ಅಲರ್ಟ್ ಘೋಷಣೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಇನ್ನು ಪೀಸ್ ಟಾಕ್ ಆರಂಭವಾಗಿದೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಎಲ್ಲಿ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಹಾಗೆ ಸೆಕ್ಯೂರಿಟಿ ಹೇಗಿದೆ ಅಂತ? ಸಿಂಚನ, ಏನು 2 ವಾರಗಳ ಸೀಸ್ ಫೈರ್ಗೆ ಇವತ್ತು ಅಂತಿಮ ಹಂತದ ಒಂದು ರೂಪುರೇಷೆ ನಿಟ್ಟಿನಲ್ಲಿ ಇವತ್ತು ಇಸ್ಲಾಮಾಬಾದ್ ನಲ್ಲಿ ಮಾತುಕತೆ ನಡೀತಾ ಇದೆ. ಇಸ್ಲಾಮಾಬಾದ್ನ ಸೆರೆನಾ ಹೋಟೆಲ್, 5 ಸ್ಟಾರ್ ಹೋಟೆಲ್ ನಲ್ಲಿ ಈ ಒಂದು ಮಾತುಕತೆಯ ಒಂದು ಸಭೆಯನ್ನ ಫಿಕ್ಸ್ ಮಾಡಲಿದೆ. ಸುಮಾರು 300 ಕೊಠಡಿಗಳಿರುವಂತಹ ಒಂದು ಹೋಟೆಲ್ ಅದು. ಆ ಒಂದು ಸೆರೆನಾ ಹೋಟೆಲ್ ನಲ್ಲಿ ಈಗಾಗಲೇ ಎಲ್ಲಾ ಡೆಲಿಗೇಟ್ಸ್ ಕೂಡ ಬಂದು ಈಗಾಗಲೇ ಅಲ್ಲಿ ಏನು ಅರೈವಲ್ ಆಗಿದ್ದಾರೆ. ಮತ್ತೆ ಆ ಹೋಟೆಲ್ ನಲ್ಲಿ ಇದ್ದಂತಹ ಇತರ ಗೆಸ್ಟ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಏನು ಸುತ್ತಮುತ್ತ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಇದಕ್ಕೋಸ್ಕರ 11,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬಿಗಿ ಬಂದೋಬಸ್ತ್ಗೋಸ್ಕರವಾಗಿ. ಇನ್ನ ಸುತ್ತಮುತ್ತ ಕಂಪ್ಲೀಟ್ ಆಗಿ ಒಂದು ರೆಡ್ ಝೋನ್ ಅನ್ನ ಮಾಡಿ ಅಲ್ಲಿ ಒಂದು ಲಾಕ್ ಡೌನ್ ಅನ್ನ ಮಾಡಲಾಗಿದೆ. ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾವುದೇ ಅಂಗಡಿಗಳಾಗಿರ್ಬೋದು ಮತ್ತೆ ಜನವಸತಿನೂ ಕೂಡ ಕಂಪ್ಲೀಟ್ ರೆಡ್ಯೂಸ್ ಮಾಡಿದ್ದಾರೆ. ಯಾರು ಕೂಡ ಅಲ್ಲಿ ಸುಳಿದಾಡುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಯಾವುದೇ ವಿಮಾನ ಹಾರಾಟವನ್ನು ಕೂಡ ಆ ಒಂದು ಭಾಗದಲ್ಲಿ ಸ್ಥಗಿತಗೊಳಿಸಲಾಗಿದೆ. ಅಷ್ಟೊಂದು ದೊಡ್ಡ ಮಟ್ಟಿಗೆ ಟೈಟ್ ಸೆಕ್ಯೂರಿಟಿನಲ್ಲಿ ಈ ಒಂದು ಮಾತುಕತೆ ಆರಂಭ ಆಗಿದೆ. ಈ ಒಂದು ಮಾತುಕತೆಗೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಏನು ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ ಏನು ಇರಾನ್ ಇಂದ ಪಾರ್ಲಿಮೆಂಟ್ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಖಾಲಿಬಾರ್ ಅವರು ಬಂದಿದ್ದಾರೆ. ಅವರು ಈ ಒಂದು ಮಾತುಕತೆಯ ಲೀಡ್ ಅನ್ನ ಮಾಡ್ತಿರುವಂತವ್ರು. ಅದ್ರ ಜೊತೆಗೆ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಮುಖ್ಯವಾಗಿ ಇರುವಂತವ್ರು. ಇದರ ಜೊತೆಗೆ ಇವರಿಬ್ರು ಮೇನ್ ಲೀಡ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಪೀಸ್ ಟಾಕ್ದು. ಇದ್ರ ಜೊತೆಗೆ ಇವರ ಸುಮಾರು 71 ಜನ ಇರಾನ್ ಇಂದ ಈಗಾಗಲೇ ಏನು ಈ ಒಂದು ಮಾತುಕತೆ ಸಭೆಯಲ್ಲಿ ಭಾಗವಹಿಸಿರುವಂತದ್ದು. ಇನ್ನ ಅಮೆರಿಕದ ಕಡೆಯಿಂದ ನಾವು ನೋಡೋದಾದ್ರೆ ಅಮೆರಿಕವನ್ನ ಲೀಡ್ ಮಾಡ್ತಿರುವಂತವ್ರು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಜೆಡಿ ವ್ಯಾನ್ಸ್ ಅವರು, ಜೊತೆಗೆ ಶ್ವೇತಭವನದ ಪ್ರತಿನಿಧಿ ಆಗಿರುವಂತಹ ಸ್ಟೀವ್ ವಿಟ್ಕಾಫ್ ಅವರಿದ್ದಾರೆ. ಮತ್ತೆ ಟ್ರಂಪ್ ಅವರ ಅಳಿಯ ಆಗಿರುವಂತಹ ಜೆರಾರ್ಡ್ ಕುಶ್ನರ್ ಅವರು ಕೂಡ ಈ ಒಂದು ಮಾತುಕತೆನಲ್ಲಿ ಭಾಗವಹಿಸಿದ್ದಾರೆ ಈಗ ಆಲ್ರೆಡಿ. ಈಗ 2 ಕಡೆಯಿಂದಲೂ ಕೂಡ ಇಷ್ಟು ಜನ ಏನು ಡೆಲಿಗೇಟ್ಸ್ ಈಗಾಗಲೇ ಬಂದಿದ್ದಾರೆ. ಈ ಒಂದು ಮಾತುಕತೆಯ ಒಂದು ಮುಖ್ಯ ವಿಚಾರ ಅಂದ್ರೆ ಈ ಒಂದು ಮಾತುಕತೆಯ ಮುಖ್ಯ ಮಧ್ಯಸ್ಥಗಾರ ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಪಾಕಿಸ್ತಾನ ಈ ಹಿಂದೆ ಕೂಡ ಅದನ್ನ ಕ್ರೆಡಿಟ್ ಅನ್ನು ತಗೊಳಕ್ಕೆ ಹೊರಟಿತ್ತು. ಬಟ್ ಈಗಲೂ ಕೂಡ ಅವರು ಘೋಷಣೆ ಮಾಡ್ಕೊಂತಾರೆ ಎಲ್ಲ ಒಂದ್ ಕಡೆ ದಿವಾಳಿ ಆಗಿರುವಂತಹ ರಾಷ್ಟ್ರ, ಏನು ಒಂದು ವಿಶ್ವ ಮಟ್ಟದಲ್ಲಿ ತೀರಾ ಕಳಪೆ ದೇಶ ಅಂತ ಗುರುತಿಸ್ಕೊಂಡಿರುವಂತಹ ಒಂದು ದೇಶ ಈ ಒಂದು ಮಾತುಕತೆ ಮುಖಾಂತರ ಒಂದ್ ರೀತಿಯಾಗಿ ತನ್ನ ಒಂದು ಏನು ಒಂದು ಪ್ರತಿನಿಧಿತ್ವವನ್ನ ವಿಶ್ವ ಮಟ್ಟದಲ್ಲಿ ತೋರಿಸ್ತಿರುವಂತದ್ದು ಒಂದು ಪ್ರಮುಖವಾಗಿರುವಂತಹ ವಿಚಾರ ಅಂತಲೇ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅವರು ಈ ಒಂದು ಕ್ರೆಡಿಟ್ ಅನ್ನ ತಗೊಂತಾ ಇದ್ರೆ. ಬಟ್ ಇರ್ಲಿ, ಅದೇನಾದ್ರೂ ಆಗಿರ್ಲಿ, ಇದು ಒಂದು ಒಳ್ಳೆ ಒಂದು ವಿಚಾರ ಅಂತಲೇ ಹೇಳ್ಬೋದು. ಕ್ರೆಡಿಟ್ ತಗೊಂಡ್ರು ಪರವಾಗಿಲ್ಲ. ಬಟ್ ಇದು ಒಂದು ಅಂತಿಮ ಹಂತದಲ್ಲಿ ಒಂದು ಒಳ್ಳೆ ರೂಪುರೇಷೆ ಆಗಿ ಫೈನಲ್ ಆಗಿ ಒಂದು ಒಳ್ಳೆ ಔಟ್ಕಮ್ ಬಂತು ಅಂದ್ರೆ ಖಂಡಿತವಾಗೂ ಕೂಡ ಅವ್ರನ್ನ ನಾವು ಮೆಚ್ಚಬೇಕಾಗಿರುವಂತಹ ವಿಚಾರಣೆ. ಆದ್ರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ಏನು ಹೊರ್ಮುಜ್ ಜಲಸಂಧಿಯನ್ನ ತಕ್ಷಣಕ್ಕೆ ಓಪನ್ ಆಗ್ಬೇಕು ಅನ್ನೋದು ಮುಖ್ಯವಾಗಿರುವಂತಹ ಡಿಮ್ಯಾಂಡ್ ಇರೋದು ಅಮೆರಿಕಾದ್ದು. ಮತ್ತೆ ಇರಾನ್ ಕಡೆಯಿಂದ ಮುಖ್ಯವಾಗಿರುವಂತಹ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ನಾವು ಟೋಲ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ, ನಾವು ಟೋಲ್ ಸಂಗ್ರಹ ಮಾಡ್ತೀವಿ. ಜೊತೆಗೆ ಏನಪ್ಪಾ ಲೆಬನಾನ್ ಮೇಲೆ ಇಸ್ರೇಲ್ ಈಗಾಗಲೇ ಏನು ದಾಳಿಯನ್ನ ಮಾಡ್ತಾ ಇದೆ, ಅಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಿರುವ ದಾಳಿಯನ್ನ ಸ್ಟಾಪ್ ಮಾಡ್ಬೇಕು ಅನ್ನೋದು ಮುಖ್ಯವಾಗಿರುವಂತಹ ಒಂದು ವಿಚಾರ ಆಗಿದೆ. ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.